ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಕೂಡ ಕರಡಿ ಇಂದು ಕೂಡ ಆಗಮಿಸಿರುವುದರಿಂದ ಗ್ರಾಮಸ್ಥರು ಕೂಡ ತೀವ್ರ ಆತಂಕವನ್ನ ಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೂಡ ಗ್ರಾಮಸ್ಥರಲ್ಲಿ ಬಳಿಕ ಕರಡಿಗಳು ಕೂಡ ಗುಂಪುಗಳು ಕಾಣಿಸಿಕೊಂಡಿದೆ. ಇದು ಗ್ರಾಮಸ್ಥರಲ್ಲಿ ಕೂಡ ಭಯಭೀತಿಯನ್ನ ವಾತಾವರಣ ಕೂಡ ಸೃಷ್ಟಿ ಮಾಡಿದೆ. ಕರಡಿಗಳು ಹಗಲು ಮತ್ತು ರಾತ್ರಿ ವೇಳೆ ಕೂಡ ಗ್ರಾಮದೊಳಗೆ ಪ್ರವೇಶಿಸುತ್ತದೆ. ಇದರಿಂದ ಜನರು ಮನೆಯಿಂದ ಹೊರಬರಲು ಕೂಡ ಭಯಭೀತರಾಗಿದ್ದಾರೆ. ಈ ಹಿಂದೆ ಸಹ ಕರಡಿಗಳು ಕೂಡ ಗ್ರಾಮಸ್ಥರ ಮೇಲೆ ಕೂಡ ದಾಳಿ ಮಾಡಿದ್ದರಿಂದ ಇದರಿಂದ ಹಲವರು ಕೂಡ ಗಾಯಗೊಂಡಿದ್ದರು. ಈ ಘಟನೆಯಿಂದಾಗಿ ಕೂಡ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಎಂದು ಹೇಳಬಹುದು. ಈ ಬಗ್ಗೆ ಅರಣ್ಯ ಇಲಾಖೆ ಕೂಡ ಹಲವು ಬಾರಿ ದೂರು ನೀಡಿದರೂ ಕೂಡ ಅದರ ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ ಎಂದು ಕೂಡ ಸ್ಥಳೀಯರು ಆರೋಪಿಸಿದ್ದಾರೆ. ಕರಡಿಗಳು ಕೂಡ ಹಾವಳಿ ನಿಯಂತ್ರಿಸಲು ಕೂಡ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ಏನಂತಂದ್ರೆ ನೀಡಿದ ಗ್ರಾಮಸ್ಥರು ಮುಖಂಡರಾದ ಶ್ರೀನಿವಾಸ್ ಅವರು ಕೂಡ ಕರಡಿಗಳ ಕಾದಾಟದಿಂದಾಗಿ ನಾವು ಭಯಭೀತರಾಗಿದ್ದೇವೆ. ಮಕ್ಕಳು ಮತ್ತು ವೃದ್ಧರು ಕೂಡ ಮನೆಯಿಂದ ಹೊರಗೆ ಬರಲು ಕೂಡ ಹೆದರುತ್ತಿದ್ದಾರೆ. ಅರಣ್ಯ ಇಲಾಖೆಯಿಂದ ಕೂಡ ಕೂಡಲೇ ನಮಗೆ ಮಧ್ಯಪ್ರವೇಶಿಸಿ ಕರಡಿಗಳನ್ನು ಕೂಡ ಹಿಡಿದು ಕಾಡಿಗೆ ಬಿಡಬೇಕಾಗಿ ಎಂದು ಕೂಡ ಹೇಳಿದ್ದಾರೆ. ಏನಂತಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಅಂತ ಕರಡಿ ಕಾಣಿಸಿಕೊಳ್ಳುವಂತ ಸಹಜವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಗ್ರಾಮದಲ್ಲಿ ಕರಡಿ ನುಗ್ಗಿ ಸುಮಾರು ಜನರಿಗೆ ಕೂಡ ಭಯಭೀತರಾಗಿ ಒಂದು 4-5 ಜನರ ಮೇಲೆ ಅಟ್ಯಾಕ್ ಮಾಡಿರುವ ಕಾರಣ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವ್ರ ಮೇಲೆ ಸಹಜವಾಗಿ ಕರಡಿಗಳು ಕೂಡ ಅಟ್ಯಾಕ್ ಮಾಡಿ ಏನಾದರೂ ಗಾಯಗೊಂಡಿದ್ದಾರೆ. ಈ ವಿಚಾರವನ್ನು ಅರಣ್ಯ ಇಲಾಖೆಗೆ ತಿಳಿಸಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗಿ ಅಂತ ಕೂಡ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆ ಏನಂತಂದ್ರೆ ಯಥೇಚ್ಛವಾದಂತಹ ಕರಡಿ ಇರುವಂತಹ ಪ್ರದೇಶವಾದ ಕಾರಣ ವಿಜಯನಗರದಲ್ಲಿ ಸ್ಥಳೀಯರು ಕೂಡ ಗಮನಿಸಿ ಏನಂತಂದ್ರೆ ಮಕ್ಕಳನ್ನ ಸಂಜೆ ಹೊತ್ತು ಆಚೆ ಬಿಡದೆ ನೀವು ಕೂಡ ಸುರಕ್ಷಿತವಾಗಿರಬೇಕು ಎಂದು ಕೂಡ ಅರಣ್ಯ ಇಲಾಖೆಯವರು ಕೂಡ ಜಾಗೃತಿಯನ್ನ ಮೂಡಿಸಿದ್ದಾರೆ. ಆದಷ್ಟು ಬೇಗ ನಾವು ಇದಕ್ಕೆಲ್ಲ ಸೂಕ್ತವಾದಂತಹ ಪರಿಹಾರವನ್ನ ನಾವು ಕಂಡುಹಿಡಿಕೊಡ್ತೀವಿ. ನಾವು ಏನ್ ಮಾಡಬೇಕು ಅದನ್ನ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಕೂಡ ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಕೂಡ ಅರಣ್ಯ ಇಲಾಖೆಯವರು ತಿಳಿಸಿದ್ದಾರೆ.